ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 7ನೇ ತರಗತಿ ಪೋಯಮ್ ಡಿಯರ್ ಗ್ರ್ಯಾಂಡ್ಮಾ ಆ್ಯಂಡ್ ಗ್ರ್ಯಾಂಡ್ಪಾ ಪದ್ಯದ ಕನ್ನಡ ಸಾರಾಂಶವನ್ನು ತಿಳಿಸುತ್ತಿದ್ದೇನೆ. This is the poem of an unknown author. It is a very short poem. The main theme of this poem is the relationship between grandparents, its guild children towards their grandchildren. They see the things and world through the eyes of the child. The grandchildren need love and affection, their company, hugs, pets. The grandchildren get all these from their grandparents. In the company of children, they can also feel young and happy for all the kind deeds the grandchildren gave their heart and them. Their relationship was really unforgettable. ಈ ಪದ್ಯವನ್ನು ಬರೆದ ಕವಿ ಯಾರೆಂದು ಗೊತ್ತಿಲ್ಲ. ಇಷ್ಟೊಂದು ಚಿಕ್ಕ ಪದ್ಯದಲ್ಲಿ ವ್ಯಕ್ತವಾಗುವ ಭಾವನೆ ಸರ್ವಕಾಲಿಕವಾದದ್ದು. ಅಜ್ಜ ಅಜ್ಜಿಯರು ತಮ್ಮ ಮೊಮ್ಮಕ್ಕಳೊಂದಿಗೆ ಇರುವ ಸಂಬಂಧ ಚಿರನೂತನ ಹಾಗೂ ಚಿರಪರಿಚಿತ. ಒಬ್ಬರನ್ನೊಬ್ಬರು ಅತಿಶಯವಾಗಿ ಪ್ರೀತಿಸುತ್ತಾರೆ, ಅನ್ಯೋನ್ಯವಾಗಿರುತ್ತಾರೆ. ಮೊಮ್ಮಕ್ಕಳು ತಾತ ಅಜ್ಜಿಯರೊಂದಿಗೆ ಇರುವಾಗ ತಮಾಷೆಯಾಗಿ ಸಂತೋಷದಿಂದ ಕಾಲ ಕಳೆಯುತ್ತಾರೆ. ಯಾವ ಸಂಕೋಚವೂ ಇಲ್ಲದೆ ಇರುವರು. ತಾತ ಅಜ್ಜಿ ಎಂದರೆ ಯಾವಾಗಲೂ ಅವರಿಗೆ ವಿಶೇಷ ವ್ಯಕ್ತಿಗಳು. ಅವರ ನಗುವಿನಲ್ಲಿ ಕರುಣೆ ತುಂಬಿರುವುದನ್ನು ನೋಡುತ್ತಾರೆ. ಅವರು ತಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಮಕ್ಕಳ ದೃಷ್ಟಿಯಿಂದ ನೋಡಿ ಸಂತೋಷಪಡುತ್ತಾರೆ. ಮೊಮ್ಮಕ್ಕಳಿಗೆ ಬೇಕಾದ ಪ್ರೀತಿಯನ್ನು ಅವರು ಬಿಗಿದಪ್ಪುವುದರಿಂದ ಮುದ್ದಿಸುತ್ತಾ ಧಾರಾಳವಾಗಿ ನೀಡುತ್ತಾರೆ. ಮೊಮ್ಮಕ್ಕಳನ್ನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವುದು ಅವರೇ. ಹಾಗಾಗಿ ಮೊಮ್ಮಕ್ಕಳ ಹೃದಯದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿರುತ್ತಾರೆ. ಮೊಮ್ಮಕ್ಕಳು ಸಹ ತಾತ ಅಜ್ಜಿಯರ ಒಡನಾಟ ಪ್ರೀತಿಯಿಂದ ಮರೆಯದೆ ತಮ್ಮ ಹೃದಯದಲ್ಲಿ ಅವರಿಗೆ ಸ್ಥಾನವನ್ನು ನೀಡಿರುತ್ತಾರೆ. ಅಜ್ಜ ಅಜ್ಜಿಯರು ತಮ್ಮ ಮೊಮ್ಮಕ್ಕಳೊಂದಿಗೆ ಇರುವ ಸಂಬಂಧ ಚಿರನೂತನ ಹಾಗೂ ಚಿರಪರಿಚಿತ. ಒಬ್ಬರನ್ನೊಬ್ಬರು ಅತಿಶಯವಾಗಿ ಪ್ರೀತಿಸುತ್ತಾರೆ, ಅನ್ಯೋನ್ಯವಾಗಿರುತ್ತಾರೆ. ಮೊಮ್ಮಕ್ಕಳು ತಾತ ಅಜ್ಜಿಯರೊಂದಿಗೆ ಇರುವಾಗ ತಮಾಷೆಯಾಗಿ ಸಂತೋಷದಿಂದ ಕಾಲ ಕಳೆಯುತ್ತಾರೆ. ಯಾವ ಸಂಕೋಚವೂ ಇಲ್ಲದೆ ಇರುವರು. ತಾತ ಅಜ್ಜಿ ಎಂದರೆ ಯಾವಾಗಲೂ ಅವರಿಗೆ ವಿಶೇಷ ವ್ಯಕ್ತಿಗಳು. ಅವರ ನಗುವಿನಲ್ಲಿ ಕರುಣೆ ತುಂಬಿರುವುದನ್ನು ನೋಡುತ್ತಾರೆ. ಅವರು ತಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಮಕ್ಕಳ ದೃಷ್ಟಿಯಿಂದ ನೋಡಿ ಸಂತೋಷಪಡುತ್ತಾರೆ. ಮೊಮ್ಮಕ್ಕಳಿಗೆ ಬೇಕಾದ ಪ್ರೀತಿಯನ್ನು ಅವರು ಬಿಗಿದಪ್ಪುವುದರಿಂದ ಮುದ್ದಿಸುತ್ತಾ ಧಾರಾಳವಾಗಿ ನೀಡುತ್ತಾರೆ. ಮೊಮ್ಮಕ್ಕಳನ್ನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವುದು ಅವರೇ. ಹಾಗಾಗಿ ಮೊಮ್ಮಕ್ಕಳ ಹೃದಯದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿರುತ್ತಾರೆ. ಮೊಮ್ಮಕ್ಕಳು ಸಹ ತಾತ ಅಜ್ಜಿಯರ ಒಡನಾಟ ಪ್ರೀತಿ ಮರೆಯದೆ ತಮ್ಮ ಹೃದಯದಲ್ಲಿ